ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದು. ಬಟ್ ಇವರಂದ್ರು ನಿರ್ಮಾಪಕರದು ರಿಯಲ್ ನೇಮ್ ಇರಬೇಕು ಯಾವಾಗಲೂ. ಸೊ ದಟ್ ಇಸ್ ಮೈ ರಿಯಲ್ ನೇಮ್, ರೇಖಾ ಸಾಗರ್ ಅಂತ. ನಾನು KGF 2 ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ. ಹಪ್ಪಳ ಎಲ್ಲ ಆರುವಾಗ ಇಲ್ಲಲ್ಲ, ಮಲ್ಲಮ್ಮ ಹಪ್ಪಳ ಹುಷಾರು ಅಂತ, ಅದೇ ಮಲ್ಲಮ್ಮ ನಾನು. ನನಗೆ ತುಂಬ ಮಾತಾಡೋದು ಇವಾಗ ಲೈಕ್ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ನಿಮ್ಮ ಅಂದರೆ ಸಮಯನ ವ್ಯಕ್ತ ಮಾಡಿದೆ, ಸ್ವಲ್ಪ ಅದ್ರಲ್ಲಿ ಮಾತಾಡ್ತೀನಿ. ಸರ್, ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನನಗೆ ತುಂಬ ಗ್ಲಾಮರು ಫ್ಯಾಷನು ಆ ಥರದ್ದೇನು ಅಲ್ಲದೆ ತುಂಬ ಕಷ್ಟಪಟ್ಟು ಚಿಂದಿ ಒಳ್ದು ಕತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ. ಸರ್ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಮಾಡಿ ಅಮ್ಮ, ತುಂಬ ಗುಂಡಕ್ಕೆ ಇಟ್ಬಿಟ್ಟು ನೀವು ಚಿಂದಿ ಎಲ್ಲ ಆಯ್ತಾ ಇದ್ರೆ ನೀವು ಚೆನ್ನಾಗಿದ್ದೀರಿ ಅಂತ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು. ಆ ಥರ ಯಾರು ಚಿಂದಿ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ. ಇವ್ರು ಹೇಳಿದ ಮೇಲಿಂದ ನನಗೆ ಬರೀ ಚಿಂದಿ ಅವರೇ ಕಾಣ್ತಾ ಇದ್ರು ರೋಡ್ ಇಡೀ, ಬೇರೆ ಏನು ಕಾಣೋದೇ ಇಲ್ಲ. ಆಮೇಲೆ ಅನ್ಕೊಂಡು ನಮ್ಮಮ್ಮ ಕೇಳಿದ್ರು, ನೀನು ನಿಜವಾಗ್ಲೂ ಆ ಸ್ಟೋರಿಗೆ ಅಂದರೆ ಆ್ಯಕ್ಟ್ ಮಾಡ್ತೀಯಾ, ತುಂಬ ಕ್ಲೀನ್ ಅಂತ ಇರ್ತೀಯಾ, ಆ ತಿಪ್ಪೆ ಗುಂಡಿಗೆಲ್ಲ ಕೈ ಹಾಕ್ತೀಯಾ? ನನಗೆ ನಿಜವಾಗ್ಲೂ ಅನಿಸ್ತಿತ್ತು ಇಲ್ಲಿಂಥ ಗಲೀಜ್ ಕಡೆ ಎಲ್ಲ ಇವ್ರ ಕಡೆ ಮಾಡ್ರಿ ಅಂದ ತಕ್ಷಣ ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟಿರೋದಿದೆ. ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಇವರು ಸ್ಟೋರಿ ಅಂದರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆದ್ದು ಫೇಸೇ ಬೇರೆ ಇತ್ತು. ನೋಡಿ ಅಮ್ಮ ಹಾಗೆಮ್ಮ ಹೀಗೆಮ್ಮ, ಬಟ್ ಅಲ್ಲಿ ನಿಂತ್ಕೊಂಡು ಅಂತಷ್ಟು ಸ್ವಲ್ಪ ನಮಗೆ ಬಿಡು ಮಾಡಬೇಕು ಆಮೇಲೆ ಅದು ಇವ್ರು ಹೀಗಿದಾರ ಅಂತ. ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡಿದಾಗ ಅನಿಸ್ತು ಈ ಎಫರ್ಟ್ ತುಂಬ ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇಂಥ ಒಂದು ಅವಕಾಶ ಕೊಟ್ರಿ ಟು ಪ್ರೂವ್ ಮೈ ಸೆಲ್ಫ್. ಹೋಗೋದು ಕಾಣಿಸ್ತಾರೋ ಅವ್ರು ಹೋಗೋವರೆಗೂ ನೋಡೋದು ಆ ನಡೆಯೋ ಸ್ಟೈಲ್ ಏನು, ಆಮೇಲೆ ಆ ಚಿಂದೆ ಹಾಕೊಂಡವರು ಅವ್ರದ್ದೇ ಒಂದು ವಾಕಿಂಗ್ ಸ್ಟೈಲೇ ಬೇರೆ, ಆಮೇಲೆ ಕೊಳಕಾಗಿರೋದು. ಸೊ ಇದೆಲ್ಲ ನಂದು ಫುಲ್ಲು ವಿರುದ್ಧವಾಗಿತ್ತು. That's all I followed that, whatever he said. ಈ ಸಿನಿಮಾ ಮಾಡಬೇಕು, ಈ ಸಬ್ಜೆಕ್ಟ್ ಬೇಕು ಅಂತಿದ್ದೆ ಯಾಕಂದರೆ ಒಂದು ಚಾಲೆಂಜಿಂಗ್ ಆಗಿರೋ ಸಬ್ಜೆಕ್ಟು. ಇದನ್ನ ಮನಸ್ಪೂರ್ವಕವಾಗಿ ಮಾಡಬೇಕಲ್ಲ. ಈಗಂದರೆ ಗ್ಲಾಮರ್ ಆಗಿ ಸ್ಟೈಲಿಶ್ ಆಗಿ ಬಂದ್ಬಿಡಿ ಅಂದರೆ ಲೇಡೀಸ್ ತುಂಬ ಖುಷಿಪಟ್ಟು ಮಾಡ್ತಾರೆ. ನೀನು ಚಿಂದಿ ಅವಳು, ನಿನ್ನ ಮನೇನೂ ಇಲ್ಲ ಸರ್. ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿ ರೆಸ್ಟ್ ರೂಮ್ ಕೂಡ ಇಲ್ಲ. ಅಲ್ಲಿ ಎಷ್ಟು ಗಲೀಜಾಗಿತ್ತು ಆ ಸ್ಲಮ್, ಅಂದರೆ ಸ್ಲಮ್ ಒಳಗೆ ಕರ್ಕೊಂಡೋಗಿ ಅದ್ರ ಮಧ್ಯೆನೇ ಆ ಕೆಲಸ ಮಾಡಿಸಿ, ಅವಾಗ ಅವ್ರ ಬದುಕು ಎಷ್ಟು ಕಷ್ಟ ಇತ್ತು, ನಾವೆಷ್ಟು ಚೆನ್ನಾಗಿದ್ದೀವಿ ಆ ಫೀಲಿಂಗ್ ಎಲ್ಲ ನಾನು ಆಗ ಅದ್ರ ಒಳಗಡೆ ಆ ಮನೆ ಒಳಗಡೆಯಿಂದ ಫೀಲ್ ತಗೊಂಡೆ, ಅಲ್ಲಿರೋ ಹೆಂಗಸರನ್ನೆಲ್ಲ ನೋಡಿ. ಸೊ ಸಮ್ಹೌ ಐ ವಿ ಡಿಡ್ ಇಟ್. ಈ ಸಿನಿಮಾ ನೀವು ನೋಡಿದ್ರಲ್ಲ? ಹಾಂ, ನೋಡಿದ್ದೀನಿ ಸರ್. ನೋಡಿದಾಗ ಏನು ಅನಿಸ್ತು, ಮತ್ತು ಜನಕ್ಕೆ ಇದು ಯಾವ ರೀತಿ ಒಂದು ವಿಚಾರನ ಮುಟ್ಟಿಸುತ್ತೆ ಅಂತ ನೀವು ಹೇಳೋದು? ಸರ್, ಇದರಲ್ಲಿ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ. ಜನಕ್ಕೆ ಏನಂದರೆ ತುಂಬ ಇರೋರು ಇಲ್ಲದೆ ಇರೋರನ್ನ ತುಂಬ ಅಂದರೆ ಈ ಥರ ಮನೆ ಮಠ ಇಲ್ದಿರೋರು, ವಿದ್ಯೆ ಇಲ್ದಿರೋರು, ಆಮೇಲೆ ಅವ್ರ ಕೊಳಕು ಬಟ್ಟೆಗಳು ನೋಡಿ ನಾವು ಒಂದು ಜಡ್ಜ್ ಮಾಡಿಬಿಡ್ತೀವಿ, ಇವ್ರು ಅಸಹ್ಯ, ಇವ್ರು ಕಳ್ಳರು, ಆ ಥರದ್ದೆಲ್ಲ ನಮ್ಗೊಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಆ್ಯಕ್ಚುಲಿ ಅಲ್ಲ, ಅವ್ರ ಮನೋಭಾವ ಏನು ಅನ್ನೋದು ನಾವು ಅರ್ಥಕೊಳ್ಳೋದೆ ಅವ್ರನ್ನ ಕೀಳಾಗಿ ನೋಡೋದಕ್ಕಿಂತ ಸ್ವಲ್ಪ ಇರೋರು ಇಲ್ಲೇ ಇರೋರಿಗೆ ಸಹಾಯ ಮಾಡಲಿ ಅನ್ನೋದೇ ಇದರ ಉದ್ದೇಶ. ಟೈಮಿಂಗ್ ಕೊಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನಾನೇನೋ ಮಾಡಬೇಕು, ಇದು ಅವ್ರ ಕೆಲಸ ಕರೆಕ್ಟಾಗಿ ಬರಬೇಕು, ಅದೆಲ್ಲ. ಸೊ ಒನ್ ಮೂರ್ ಕೇಳಿದ್ರು ಅಷ್ಟೇ, ಯಾಕೆ ಬಟ್ ಅವ್ರು ಆಯ್ತು ತೋಳಿ, ಇದು ಟೈಮ್ ವೇಸ್ಟ್ ಆಗುತ್ತೆ, ಅದು ಏನು ಯೋಚನೆ ಮಾಡಲಿಲ್ಲ. ಮೇಡಮ್ ಅಷ್ಟೇ, ಅವ್ರ ಪ್ರತಿ ಶಾರ್ಟ್ ಮುಗಿದ ಮೇಲೆ ಸೌಂಡ್ ಕರೆಕ್ಟಾಗಿ ಬಂತ ಸರ್ ಅಂತ ಕೇಳೋರು. ಬಟ್ ನಾನು ಹೇಳಕ್ ಇಷ್ಟಪಡೋದು ಒಂದೇ, ಇಡೀ ಟೀಮ್ ಏನಿತ್ತು ಒಂದು ಫ್ಯಾಮಿಲಿ ತರ ಇತ್ತು, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ. ನಂಗೆ ತುಂಬಾ ಒಳ್ಳೆ ಅನುಭವ ಆಯ್ತು. ಥ್ಯಾಂಕ್ ಯು. ರೂಲ್ ಜೊತೆ ಕೆಲಸ ಮಾಡಿದೆ, ಪುರುಷೋತ್ತಮ್ ಸರ್ ಜೊತೆ, ಅವ್ರಿಗೂ ಥ್ಯಾಂಕ್ಸ್, ಮತ್ತು ರೇಖಾ ರಾಣಿ ಅವ್ರಿಗೂ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಈ ಸ್ಲಮ್ ಅಲ್ಲಿ ಆದಷ್ಟು ಸ್ಕ್ರಿಪ್ಟ್ ಬರೆಯುವಾಗ ಆಲ್ಮೋಸ್ಟ್ ಅವ್ರ ಜೊತೆ ಕರ್ಕೊಂಡು ಅವ್ರ ಜೊತೆ ಅವ್ರ ಮೂಮೆಂಟ್ಸ್ ಎಲ್ಲ ನೋಡಿಕೊಂಡು ಸಾಕಷ್ಟು ಕಷ್ಟಪಟ್ಟಂದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ಬರೆದಿದ್ದೀವಿ. ಅದೇ ತರ ಎಲ್ಲ ಮೂಮೆಂಟ್ಸ್ನು ಎಲ್ಲ ನೀಟಾಗಿ ಪ್ರತಿಯೊಂದೂ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು, ಪ್ರತಿಯೊಂದು ಆರ್ಟಿಸ್ಟು ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ. ಅವರೆಲ್ಲರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ಸ್. ಆಕ್ಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟಲ್ ಏನೋ ಪೇಷಂಟ್ ಆಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ರು. ಹಾಗೆ ನಮ್ಮ ಒಡನಾಟ ಶುರುವಾಯಿತು. ಒಂದಿನ ಫೋನ್ ಮಾಡಿ, ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ ಒಂದು
ನೈಜ ಚಿತ್ರ ಮಾಡಬೇಕು, ರಿಯಾಲಿಟಿಗೆ ಭಾಳ ಹತ್ರ ಆದಂಥ ಚಿತ್ರ ಮಾಡಬೇಕು, ಅದು ಎಲ್ಲರಿಗೂ ತಲುಪಬೇಕು, ಅದರಿಂದ ನನಗೂ ಒಂದು ಒಳ್ಳೆ ಹೆಸರು ಬರಬೇಕು ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಆ ಕಾರಣದಿಂದ ನಾನು ವಿತೌಟ್ ಥಿಂಕಿಂಗ್, ಯಾಕಂದ್ರೆ ಹಾಸ್ಪಿಟಲ್ ಅಂದ್ಮೇಲೆ ಬ್ಯುಸಿ ಇರುತ್ತೆ, ನಮ್ದು 40 ಬೆಡೆಡ್ ಹಾಸ್ಪಿಟಲ್, ನಾರ್ಮಲ್ ಆಗಿ ಬ್ಯುಸಿ ಇರುತ್ತೆ, ಅದರಲ್ಲಿ ಸ್ಕೆಡ್ಯೂಲ್ಡ್ ಟ್ರೀಟ್ಮೆಂಟ್ ನಡೀತಾ ಇರ್ತವೆ. ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು. ಸೊ ವಿತ್ ಆಲ್ ಮೈ ಅದರ್ ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಕ್ತು. ಸರ್ಗೆ ನಾನು ಯಾರನ್ನೂ ಕೇಳದಲ್ಲೇ ಪರ್ಮಿಷನ್ ಕೊಟ್ಬಿಟ್ಟೆ. ಸರ್ ಬನ್ನಿ ಸರ್, ನಿಮ್ಮ ಉದ್ದೇಶ ಚೆನ್ನಾಗಿದೆ, ಮಾಡೋಣ ಅಂತ. ಆಮೇಲೆ ಅವ್ರ ತಂಡನ ಮೇಡಮ್ ರೇಖಾ ರೆಡ್ಡಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು. ಸೊ ಎಲ್ಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು. ಇದರಲ್ಲಿ ಅವರ ಪರಿಶ್ರಮ ಇದೆ ಸರ್. ಮೊದಲನೇದಾಗಿ ಡೆಡಿಕೇಶನ್ ಇದೆ. ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ ಮತ್ತೆ ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದಿರುತ್ತಲ್ಲ, ಸೊ ಅಲ್ಲಿ ನಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ, ನೇಚರ್ ವಿಲ್ ಸಪೋರ್ಟ್ ಅಸ್. ಮತ್ತೆ ಇಲ್ಲಿ ಈ ಇದು ನನಗೆ ಬಹಳ ಹತ್ರ ಅನಿಸುತ್ತೆ, ಯಾಕಂದ್ರೆ ನಾವೆಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಂಥದ್ದು. ನಾನು ಎಸ್ಪೆಷಲಿ ಎಲ್ಲರಿಗೂ ತಾಯಂದಿರಂದ್ರೆ ಗಂಡು ಮಕ್ಕಳಿಗೆ ಬಹಳ ಪ್ರೀತಿ ಇರುತ್ತೆ. ಹಾಗೆಯೇ ತಾಯಿಗೆ ಮಗ ಅಂದ್ರೆ ಅದೊಂದು ಅವನೀಯ ಭಾವ ಸಂಬಂಧ, ಇಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಸಂಬಂಧ. ಆ ತಾಯಿ ಏನಂದ್ರೆ ಶಿ ವಿಲ್ ಮೂವ್ ದ ಮೌಂಟೇನ್ಸ್. ಏನ್ ಬೇಕಾದ್ರೂ ಮಾಡ್ತಾರೆ ಮಗನಿಗೋಸ್ಕರ, ಎಷ್ಟೇ ಕಷ್ಟಗಳನ್ನ ಏನ್ ಬೇಕಾದ್ರೂ ಮಾಡಿ. ಅದೇ ರೀತಿ ನಾವೆಲ್ಲ ದೊಡ್ಡವರಾಗಿದ್ದೀವಿ, ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಅನ್ಕೊಂತೀನಿ. ಎಲ್ಲರೂ ಇದಕ್ಕೆ ಒಪ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಈ ಮೂವಿ ನೋಡ್ತಾ ಇದ್ರೆ ನಿಮಗೆ ನಿಮ್ಮದೇ ಒಂದು ಘಟನೆಗಳು, ನಿಮ್ಮ ಜೀವನದಲ್ಲಿ ಬಹಳ ಹತ್ರವಾಗಿರುವಂತ ಘಟನೆಗಳು ನಿಮಗೆ ಅದು ಕಾಣಿಸುತ್ತೆ. ಮತ್ತೆ ಬಹಳ ನ್ಯಾಚುರಲ್ ಆಗಿದೆ. ಅಂಡ್ ಇದರಲ್ಲಿ ಏನು ಡಬ್ಬಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇಟ್ ಈಸ್ ಜಸ್ಟ್ ಒನ್ ಟೇಕ್ ಶಾರ್ಟ್ ತರ ಕ್ವಿಕ್ ಆಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಬಹಳ ಸರಳವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ನಾನು ಆಕ್ಟರ್ ಅಲ್ಲ ಆಕ್ಚುಲಿ. ಸರ್ ನನಗೆ ಎಷ್ಟು ಈಸಿ ಮಾಡಿದ್ರು ಅಂದ್ರೆ, ಇನ್ಫ್ಯಾಕ್ಟ್ ಫಾರ್ ಆಲ್ ದ ಕ್ರೂ, ಆಲ್ ದ ಆರ್ಟಿಸ್ಟ್, ಎವ್ರಿ ಒನ್ ಬಹಳ ಈಸಿಯಾಗಿ ಒಂದು ಫ್ಯಾಮಿಲಿ ತರ ಇತ್ತು ಆಕ್ಚುಲಿ ಇವ್ರದ್ದು ಎಂಟೈರ್ ತಂಡ. ಸೊ ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಆಕ್ಚುಲಿ. ಸೊ ಮೇಡಮ್ ಎಕ್ಸ್ಟ್ರೀಮ್ಲಿ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅವರು ಡೆಡಿಕೇಶನ್ನು ಮತ್ತೆ ಮಾಡಬೇಕು ಅನ್ನೋ ಒಂದು ಛಲ, ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಬಹಳ ಇದೆ. ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ, ಇನ್ನ ಹೆಚ್ಚಿನ ಮಟ್ಟಿಗೆ ಬರ್ತಾರೆ. ಹಾಗೆ ಈ ಫಿಲಮ್ ಅಲ್ಲಿ ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಆಗ್ಲಿ, ಜನಗಳಿಗೆ ಹತ್ರ ಆಗ್ಲಿ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ